In figure, find tan p minus cot r. ಸೊ ಅದಕ್ಕೋಸ್ಕರ ನಿಮಗೆ ಆಪೋಸಿಟ್ ಬೈ ಅಡ್ಜಸೆಂಟ್ ಎರಡರಲ್ಲೂ ಅಡ್ಜಸೆಂಟ್ ಬರುತ್ತೆ ಮತ್ತೆ ಆಪೋಸಿಟ್ ಬರುತ್ತೆ. ಹಾಗಾಗಿ 3 ಸೈಡು ಬೇಕು, ಇನ್ಫಾರ್ಮೇಷನ್ ಬೇಕು. ಹೈಪೋಟೆನಸ್ ಉಪಯೋಗ ಬರೋಲ್ಲ ನಮಗೆ ಇಲ್ಲಿ. ಅದರಿಂದ ನಾವು ಕ್ಯೂ ಆರ್ ಕಂಡು ಹಿಡಿದು ಅದ್ರ ಮೇಲೆ ರೇಷಿಯೋ ತೊಗೊಬೇಕು ನಾವು. ಸೊ ಮೊದಲನೇದಾಗಿ ವಿ ನೀಡ್ ಟು ಕ್ಯಾಲ್ಕುಲೇಟ್. ಇನ್ನು ಕ್ಯಾಲ್ಕುಲೇಟ್ ಮಾಡೋದು, ವಿ ಆರ್ ಕ್ಯಾಲ್ಕುಲೇಟಿಂಗ್ ಕ್ಯೂ ಆರ್. ಸೊ ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್, ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ minus QR plus QR square Pythagorean theorem ಅಲ್ವಾ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ? 13 ಸ್ಕ್ವೇರ್ ಇಸ್ ಈಕ್ವಲ್ ಟು 12 ಸ್ಕ್ವೇರ್ ಪ್ಲಸ್ QR ಸ್ಕ್ವೇರ್. ಸೊ ನಿಮ್ಮ ಟ್ರಿಪ್ಲೆಟ್ಸ್ ಗೊತ್ತಿದ್ರೆ ಡೈರೆಕ್ಟಾಗಿ ಆನ್ಸರ್ ಬರಿಬೋದು. ಇದು ಉತ್ತರ ಒಂದು ಆ್ಯಕ್ಚುಲಿ ನನಗೂ ಜ್ಞಾಪಕ ಇಲ್ಲ. 169 minus 144 ಸ್ಕ್ವೇರ್ ರೂಟ್ ಆಫ್ ದಟ್ 5 ಅನ್ಕೊತೀನಿ. 25 ಅಲ್ಲ 5 ಸೆಂಟಿಮೀಟರ್. ಸೊ ಹುಡುಗರ ಪೈಥಾಗೋರನ್ ಟ್ರಿಪ್ಲೆಟ್ಸ್ ಅಂತ ಹೇಳಿ ನೀವು ಮೆಮೊರೈಸ್ ಮಾಡ್ಕೊಂತು ಅಂತ ಹೇಳಿ ನಾನು ಒಂದಷ್ಟು ಲಿಸ್ಟ್ ಮಾಡ್ತೀನಿ. ಇದುವರೆಗೂ ಲಿಸ್ಟ್ ಮಾಡಿದ್ದೀನಿ ಬೇರೆ ಚಾಪ್ಟರಲ್ಲಿ, ಇಲ್ಲೂ ಕೂಡ ಲಿಸ್ಟ್ ಮಾಡ್ತೀನಿ, ಅದರಲ್ಲಿ ನೋಡ್ಕೊಳ್ಳಿ ಆಯಿತಾ. 106 ಇದೆ, ಲಿಮಿಟೇಷನ್ ಇಲ್ಲ ಅದಕ್ಕೆ ಪೈಥಾಗೋರನ್ ಟ್ರಿಪ್ಲೆಟ್ಸು. ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಜ್ಞಾಪಕ ಇಟ್ಕೊಂಡಿದ್ರೆ ಸಹಾಯ ಆಗುತ್ತೆ. ಇಷ್ಟೊಂದು ಕ್ಯಾಲ್ಕುಲೇಷನ್ ಎಲ್ಲ ಅವಾಯ್ಡ್ ಆಗುತ್ತೆ, ಟೈಮ್ ಉಳಿಯುತ್ತೆ ಬೇಕಾದ್ರೆ ಆದಷ್ಟು. ಸೊ ಒಂದೇನು ಸ್ಟೆಪ್ ಬರ್ದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟಾಗಿ ಉತ್ತರ ಬರಿಬೋದು, ಯಾರು ಏನೇ ಹೇಳಲ್ಲ. ಇವಾಗ ಕ್ಯಾಲ್ಕುಲೇಟಿಂಗ್ ಟ್ಯಾನ್ ಪಿ ಕಂಡುಹಿಡಿಯೋಣ ಮೊದಲಾಗಿ, ಆಮೇಲೆ ಸಪ್ರೇಟಾಗಿ ಕಾಟ್ ಆರ್ ಕಂಡುಹಿಡಿಯೋಣ. ಸರಿನಾ? ಸಪ್ರೇಟಾಗಿ ಮಾಡೋಣ. ಟ್ಯಾನ್ ಪಿ, ಟ್ಯಾನ್ ಡೆಫಿನೇಷನ್ ಏನು? ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಟು ವಾಟ್? ಆಂಗಲ್ ಪಿ. ಅಡ್ಜಸೆಂಟ್ ಟು ವಾಟ್? ಆಂಗಲ್ ಪಿ ಅಲ್ವಾ. ಅಂತ ಹೇಳಿದ್ರೆ ನಾವು ಆಂಗಲ್ ಪಿ ಹತ್ರ ನಿಂತ್ಕೊಂಡು ಆಪೋಸಿಟ್ ಸೈಡ್ ನೋಡ್ತು ಅಂತ ಹೇಳಿದ್ರೆ ಕ್ಯೂ ಆರ್ ಬರುತ್ತೆ, ಅಡ್ಜಸೆಂಟ್ ಸೈಡ್ ನೋಡ್ತು ಅಂತ ಹೇಳಿದ್ರೆ ಪಿ ಆರ್ ಬರುತ್ತೆ. ಸೊ ಇದೆಷ್ಟು ಬರುತ್ತೆ? 5/12 ಯೂನಿಟ್ ಬರಲ್ಲ ಇದಕ್ಕೆ. 2 ಸೆಂಟಿಮೀಟರ್ ಅಲ್ಲ, ಬರೆದು ಬಿಡ್ತೀನಿ, ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಕಾಟ್ ಆರ್. ಕಾಟ್ ಆರ್ ಏನು ಹುಡುಗರ? ಕಾಟ್ ಆರ್ ಅಂತ ಹೇಳಿದ್ರೆ ಅಡ್ಜಸೆಂಟ್, ಇದು ಇನ್ವರ್ಸ್ ಡೆಫಿನೇಷನ್ ಆಯ್ತಾ. adjacent by opposite, adjacent of what? Angle R, opposite of what? Angle R. ಸೊ ಆಂಗಲ್ ಆರ್ ಹತ್ರ ನಿಂತ್ಕೊಂಡು ನಾವು ಅಡ್ಜಸೆಂಟ್ ನೋಡಿದ್ರೆ ಕ್ಯೂ ಆರ್ ಬರುತ್ತೆ, ಆಪೋಸಿಟ್ ನೋಡ್ತು ಅಂತ ಹೇಳಿದ್ರೆ ಪಿ ಆರ್ ಬರುತ್ತೆ. ಸರಿ, ಪಿ ಆರ್ ಅಲ್ಲ, ಪಿ ಕ್ಯೂ ಬರುತ್ತೆ. ಸೊ ಇದೇನಿದು? 5 ಸೆಂಟಿಮೀಟರ್ ಬೈ 12 ಸೆಂಟಿಮೀಟರ್. ಸೆಂಟಿಮೀಟರ್ ಕ್ಯಾನ್ಸಲ್, 5/12. ಇವಾಗ ಕೊನೆಯದಾಗಿ therefore tan P minus cot R is equal to 5/12 minus 5/12 which is equal to 0. ಇದೇ ನಿಮ್ಮ ಉತ್ತರ, ಅಷ್ಟೇನೆ. ಸೊ ಈ ಥರ ಏನೇ ಪ್ರಶ್ನೆ ಬಂದರೂ ನೀವು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿ. ಹೇಗೆ ನೀವು 2 ಸ್ಕ್ವೇರ್ 4 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಅಂತ ಬಂತು ಅಂತ ಹೇಳಿದ್ರೆ ಏನು ಮಾಡ್ತೀರಾ ನೀವು? 4 ಸ್ಕ್ವೇರ್ ಮನ್ಸಲ್ಲಿ ಮೊದಲು ಕಂಡುಹಿಡಿತೀರಾ, 16. 3 ಸ್ಕ್ವೇರ್ ಮತ್ತೊಂದು ಸತಿ ಕಂಡುಹಿಡಿತೀರಾ, 9. ಇದನ್ನು ಸಪ್ರಾಕ್ಟ್ ಮಾಡ್ತೀರಾ ಅಲ್ವಾ. ಹಾಗೇನೆ ಇದು ಕೂಡ ಒಂದು ಆಪರೇಷನ್ ಆಯಿತಾ. ಸೊ ಬೋರ್ಡ್ ಮಾರ್ಕ್ಸಲ್ಲಿ ಇದು ಇಲ್ಲಿ ಬರುತ್ತೆ, ಸರಿನಾ. ಸೊ ನಿಮಗೆ ಆರ್ಡರ್ ಕನ್ಫ್ಯೂಸ್ ಆಯಿತು ಅಂತ ಹೇಳಿದ್ರೆ ಆಪರೇಷನ್ ಮೊದಲು ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಸಾಲ್ವ್ ಮಾಡಬೇಕು, ಅದಾದಮೇಲೆ ಮಲ್ಟಿಪ್ಲಿಕೇಶನ್, ಡಿವಿಷನ್, ಅಡಿಷನ್, ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಇದು ಪೂರ ಒಂದು ತುಂಬ ಜನ ಏನು ಮಾಡ್ತಾರೆ, ಟ್ಯಾನ್ ಇಂಟು ಪಿ ಅಂತ ಅನ್ಕೊಂತಾರೆ. ಇದು ಟ್ಯಾನ್ ಇಂಟು ಪಿ ಅಲ್ಲ, ಇದು ಟ್ಯಾನ್ ಆಫ್ ಪಿ, ಕಾಟ್ ಆಫ್ ಆರ್. ಆ ತಪ್ಪು ಮಾಡಬೇಡಿ, ಇದು ಒಂದೇನೆ. ಹೇಗೆ 4 ಸ್ಕ್ವೇರ್ ನಾವು ಒಂದೇ ಅಂತ ಓದ್ತೀವೋ ಅಲ್ವಾ, ಹಾಗೇನೆ ಟ್ಯಾನ್ ಆಫ್ ಪಿ ಇದು ಒಂದು. ಟ್ಯಾನ್ ಅಂತ ಹೇಳಿದ್ರೆ ಡೆಫಿನೇಷನ್ ಹೌದಿದೆ, ಬಟ್ ನಿಮಗೆ ವ್ಯಾಲ್ಯೂ ಬರಲ್ಲ. ಯಾವ ಆಂಗಲ್ ಅಂತ ಗೊತ್ತಾದ ಮೇಲೆ ಮಾತ್ರ ವ್ಯಾಲ್ಯೂ ಬರೋದು. ಹಾಗಾಗಿ ಇದು ಒಂದೇ ಅಂತ ಓದಿ ಆಯ್ತಾ. ಸೊ ಇದು ನಿಮ್ಮ ಉತ್ತರ.